ಸುಮ್ಮನೆ ಏನೇನೋ ಅಂದ್ಕೋಬೇಡ. ಆ ಮನೆಯಲ್ಲಿ ಕೆಲ್ಸದವ್ರನ್ನೇ ಮನೆಯವ್ರ ತರ ನೋಡ್ತಾರೆ. ಅಂತದ್ರಲ್ಲಿ ಅಕ್ಕನ ಹೇಗ್ ನೋಡ್ಕೋತಾರೆ ಅಂತ ನಿಂಗ್ ಗೊತ್ತಿಲ್ವಾ? ಮತ್ ಫೋನ್ ಮಾಡೋದಕ್ಕೇನೆ ಅವಳಿಗೆ? ನೀನ್ ಈ ತರ ಕೇಳ್ತೀಯ ಅಂತಾನೆ ಅವಳೊಂದು ವಾಯ್ಸ್ ಮೆಸೇಜ್ ಕಳ್ಸಿದಾಳೆ. ಇರು, ಪ್ಲೇ ಮಾಡ್ತೀನಿ. ಅಮ್ಮ, ನಂಗೆ ಗೊತ್ತು ನಾನು ಫೋನ್ ಮಾಡೋಕ್ಕಾಗಿಲ್ಲ, ಮನೆಗೆ ಬರೋಕ್ಕಾಗಿಲ್ಲ. ಇಲ್ಲಿಗೆ ಬಂದಿದ್ದು ನಿಮ್ಮನ್ನ ನಾನೇ ಕಳಿಸ್ಬಿಟ್ಟೆ. ನಿಮಗೆ ತುಂಬ ಬೇಜಾರಾಗಿದೆ ಅಂತಲೂ ನಂಗೆ ಗೊತ್ತು. ಪ್ಲೀಸ್ ಯಾರೂ ನೊಂದ್ಕೋಬೇಡಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆದಷ್ಟು ಬೇಗ ನಾನೇ ಮನೆಗೆ ಬರ್ತೀನಿ. ನೀವು ಯಾರೂ ಯೋಚನೆ ಮಾಡಬೇಡಿ. ಈ ಮನೆಯಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅಮ್ಮ, ಆಯಿತಾ? ನೀನು ಮಾತ್ರ ಯಾವುದೇ ಕಾರಣಕ್ಕೂ ಏನೂ ಯೋಚನೆ ಮಾಡಬೇಡ. ನಿನ್ನ ಮಗಳು ಇಲ್ಲಿ ತುಂಬ 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 ಚೆನ್ನಾಗಿದ್ದಾಳಮ್ಮ. ಕೇಳಿಸ್ತಾ? ಅದಕ್ಕೆ ನಾನು ಸುಮ್ನಾಗಿದ್ದೀನಿ. ಅಕ್ಕಂಗೆ ಸುಮ್ನೆ ಪದೇ ಪದೇ ಫೋನ್ ಮಾಡಕ್ ಹೋಗ್ತಿಲ್ಲ. ಇಲ್ಲ ಕಣೆ, ಅವಳ ವಾಯ್ಸಲ್ಲಿ ಏನೋ ನೋವಿತ್ತು. ಅವಳಿಗೇನೋ ಕಷ್ಟದಲ್ಲಿ ಇದ್ದಾಳೆ ಅನ್ಸುತ್ತೆ. ಅಮ್ಮ, ಅಕ್ಕ ಲಾಸ್ಟ್ ಮಾತು ನಿನಿಗೋಸ್ಕರನೇ ಹೇಳಿದಾಳೆ, ಏನೇನೋ ಯೋಚನೆ ಮಾಡ್ಬೇಡ ಅಂತ. ಆರಾಮಾಗಿದ್ಬಿಡಮ್ಮ. ಅಕ್ಕ ಒಂದ್ಸಲ ಹೇಳಿದ್ಮೇಲೆ ಅದನ್ನ ನಡ್ಸ್ತಾಳೆ. ಆದಷ್ಟು ಬೇಗ ನಮ್ಮ ಮನೆಗ್ ಬರ್ತಾಳೆ, ಆಯ್ತಾ? ಅರೆ, ಇದು ನಿಮ್ಮ ಅಪ್ಪನ ಗಾಡಿ ಸೌಂಡ್ ತಾನೆ? ಹೌದನ್ಸುತ್ತಮ್ಮ. ಆಫೀಸಿಂದ ಸಂಜೆ ಬರ್ಬೇಕಾದವರು ಮಧ್ಯಾಹ್ನನೇ ಬಂದಿದ್ದಾರೆ. ಸರು, ನಾನು ಕೇಳ್ತಿರೋದಕ್ಕೆ ಸರಿಯಾಗಿ ಉತ್ತರ ಕೊಡು. ಈ ದಿಂಬು ರಗ್ಗು ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೆಲ್ಲ ಹೋಗ್ತಾರೆ? ಮಲ್ಕೊಳಕ್ಕೆ ಅಂತ ನಮ್ಗೆ ಸಪರೇಟ್ ರೂಮ್ ಇದೆ. ಅದ್ ಬಿಟ್ಟು ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನಿಮಗೆಲ್ಲ ಹೇಳೋ ಸೀನ್ ಇಲ್ಲ, ಸುಮ್ನೆ ಬಿಡಿ. ನಾನು ಸರು, ನಾನು ನಿನ್ ಹತ್ರ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಿದ್ಯಲ್ಲ. ಹೇಳು, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ ಎಲ್ಗಾದ್ರೂ ಹೋಗ್ತೀನಿ, ನಿಮಗ್ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ ಪಾಡಿಗೆ ನಾನು ಬಿಟ್ಬಿಡಿ, ನಂಗೆ ನಿದ್ದೆ ಬರ್ತಾ ಇದೆ. ಸರು, ಪ್ರೀತಿಯಿಂದ ಕೇಳಿದ್ರೆ ಉತ್ತರ ಕೊಡಲ್ಲ ಅಲ್ವಾ? ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಮಾತು ನೆನಪಿದೆ ತಾನೆ? ಅಯ್ಯೋ 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 ಅಯ್ಯೋ, ನನ್ ಗಂಡ ನನ್ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ. ನನಗೆ ಉಸಿರಾಡೋಕ್ಕಾಗ್ತಿಲ್ಲ, ಉಸಿರು ಕಡ್ದಂಗ ಆಗ್ತಿದೆ. ಅಯ್ಯೋ, ನನ್ಗೆ ಉಸಿರಾಡೋಕ್ಕಾಗ್ತಿಲ್ಲ, ಜೀವ ಹೋಗ್ತಿದೆ. ಬಿಡಿ ನನ್ನ. ಸರು, ಬಾಯಿ ಮುಚ್ಕೊಂಡಿರ್ತಾ ಇಲ್ಲ. ಎರಡು ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು. ಏನೋ ಮಲ್ಕೊಳಕ್ ಹೋಗ್ತಿದ್ದೆ ಅಂದ್ಯಲ್ಲ, ಎಲ್ಲಿಗೆ ಹೋಗ್ತಿದ್ಯಾ? ದುರ್ಗಾ ಅಕ್ಕನ ರೂಮ್ಗೆ ಹೋಗ್ತಿದ್ದೀನಿ. ನಿನ್ನ ಗಂಡ ನಾನಾ ಅಥವಾ ದುರ್ಗಾ ಅದ್ಕೆನಾ? ಏನ್ ಮಾತಾಡ್ತಿದ್ದೀರಾ? ನಾನು ನಿನ್ ಗಂಡ. ನೀನ್ ಎಲ್ಲಿ ಹೋದ್ರು ನನ್ನ ಕೇಳ್ಕೊಂಡೇ ಹೋಗ್ಬೇಕು. ನೀನ್ ಇರ್ಬೇಕಾಗಿರೋ ಜಾಗನೂ ಇದೆ, ಮಲಗ್ಬೇಕಾಗಿರೋ ಜಾಗನೂ ಇದೆ. ಜಾಸ್ತಿ ಮಾತಾಡಿದ್ಯೋ? ಏನ್ರಿ ಗಂಡ ಅನ್ನೋ ಅಧಿಕಾರ ತೋರಿಸ್ತಿದ್ದೀರಾ? ಇದೆಲ್ಲ ನಡೆಯೋದಿಲ್ಲ. ನನಗೆ ವಾಕ್ ಸ್ವಾತಂತ್ರ್ಯ ಇದೆ. ನನಗೆ ಹೇಗ್ ಬೇಕೋ ಹಾಗೆ ನಾನ್ ಮಾತಾಡ್ತೀನಿ. ನೀವ್ ನನ್ನ ತಡೆಯೋದಕ್ ಬಂದ್ರೆ ನಾನು ಏಜಾಗೆ ಕಂಪ್ಲೇಂಟ್ ಮಾಡ್ತೀನಿ. ಅಪ್ಪನ್ ಕಂಪ್ಲೇಂಟ್ ಮಾಡ್ತೀಯಾ? ಅಯ್ಯಯ್ಯೋ, ಯಾರ ಮುಂದೆ ಹೋಗ್ಬಾರ್ದು ಅನ್ಕೊಂಡಿದ್ನೋ ಅವರೇ ಮುಂದೆ ಬಂದು ನಿಂತಿದಾರಲ್ಲ. ಅಷ್ಟೇ ಕತೆ. ನಾನು ಹೇಗೋ ಬಚಾವಾಗ್ತೀನಿ. ದುರ್ಗಾ ಅಕ್ಕಂಗಿರೋದು ಹಬ್ಬ. ಪ್ರೇಮ್, ಏನಾಯ್ತು? ಯಾಕೆ ಗಲಾಟೆ? ಅಪ್ಪ, ನೀವು ಅವತ್ತು ಸರುನ ಕ್ಷಮಿಸಬಾರ್ದಿತ್ತು. ಲೀಲಾ ಅವ್ರ ಮೇಲೆ ಇವಳಿಗೆ ಏನ್ ಕೋಪ ಅಂತ ಗೊತ್ತಿಲ್ಲ. ಹಾಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿದ್ರೆ ನನ್ನ ಜೊತೆ ಮಾತು ಬಿಟ್ಟಿರೋದು ಅಲ್ಲದೆ ದುರ್ಗಾ ಅದಕ್ಕೆ ಅವನಿಗೆ ಮಲ್ಕೊಳಕ್ ಹೋಗ್ತಿದ್ದಾಳೆ. ಈ ಮನೆಗೆ ಆಗದೆ ಇರೋಳು, ಈ ಮನೇಲಿ ಒಬ್ರಾಗಿರೋ ಲೀಲಾ ಅವ್ರ ಬಗ್ಗೆ ಕೆಟ್ಟು ಭಾವನೆಗಳು ಇಟ್ಕೊಂಡಿರೋರ ಹತ್ರ ನಾನು ಹೇಗಪ್ಪ ಸಂಸಾರ ಮಾಡ್ಲಿ? ಏನ್ ಮಾತಾಡ್ತಿದ್ಯಾ ಪ್ರೇಮ್? ಸರುಗೆ ನಾನು ಬುದ್ಧಿ ಹೇಳಿದ್ದೀನಿ. ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮನುಷ್ಯನ ಒಂದು ಕ್ಷಣದಲ್ಲಿ ಅವ್ನು ನಿಂತಿರೋ ದಿಕ್ಕನ್ನ ಬದಲಾಯಿಸಿ ನಿಲ್ಲಿಸ್ಬೋದು. ಆದ್ರೆ ಅವನ ಮನಸ್ಸು ದಿಕ್ಕು ಬದಲಾಯಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲೇ ನೀನು ಆತರಪಟ್ಟು ಅವಳನ್ನ ಬೇಡ ಅಂತ ಹೇಳಿದ್ರೆ ತಪ್ಪು ನಿಂದಾಗುತ್ತೆ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನ್ ಅನ್ಕೊಂಡಿದ್ದೀನಿ? ಒಂದು ಗಂಡು ಹೆಣ್ಣು ಜೊತೆಲಿರ್ಬೇಕು ಅಂದ್ರೆ ಕಂಕಣ ಭಾಗ್ಯ ಕೂಡಿರ್ಬೇಕು ಅಂತಾರೆ. ಅಂಡ್ ಅದನ್ನ ಆ ವಿಧಿ ಡಿಸೈಡ್ ಮಾಡುತ್ತೆ.
ಸೊ ನೀವಿಬ್ರು ಜೊತೆಲಿರ್ಬೇಕು ಅಂತ ವಿಧಿ ಡಿಸೈಡ್ ಮಾಡಿರುವಾಗ ಅಷ್ಟು ಸುಲಭವಾಗಿ ನೀನು ನನಗೆ ಹೆಂಡತಿ ಬೇಡ ಅಂತ ಹೇಗೆ ಹೇಳಕ್ ಸಾಧ್ಯ? ನೋಡು ಪ್ರೇಮ್, ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರು ಇನ್ನ ಬೇಕು ಅನ್ಸುತ್ತೆ, ಎಷ್ಟೇ ಹೊಟ್ಟೆ ತುಂಬಿದ್ರು ಇನ್ನು ಅರ್ಧ ಗಂಟೆಗೆ ಇನ್ನೂ ಸ್ವಲ್ಪ ತಿನ್ನಕ್ ಬೇಕು ಅನ್ಸುತ್ತೆ. ಹಾಗೆ ಅದು ದುಡ್ಡಾಗ್ಲಿ, ಊಟ ಆಗ್ಲಿ, ಹೆಸರಾಗ್ಲಿ ಮನುಷ್ಯನಿಗಿನ್ನ ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಆದ್ರೆ ಜೀವನದಲ್ಲಿ ಇದೊಂದು ಸಾಕು ಅಂತ ಅನ್ಸೋದು ಗಂಡ ಹೆಂಡತಿ ಸಂಬಂಧದಲ್ಲಿ ಮಾತ್ರ. ಒಂದ್ಸತಿ ಜೊತೆಲಿ ಜೀವನ ಮಾಡಕ್ ಶುರು ಮಾಡಿದ್ರೆ 7 ಜನ್ಮಕ್ಕೂ ಇವಳಿದ್ರೆ ಸಾಕು ಅನ್ಸುತ್ತೆ. ದಾಂಪತ್ಯ ಜೀವನದಲ್ಲಿ ಒಂದು ಜೀವ ಹೋದ್ರೂ ಇನ್ನೊಂದು ಜೀವ ಬೇಕು ಅಂತ ಅನ್ಸಲ್ಲ ಪ್ರೇಮ್. ಗಂಡ ಹೆಂಡತಿ ಮಧ್ಯೆ ಕೋಪ, ಜಗಳ, ಮುನಿಸು ಎಲ್ಲ ಇರಬೇಕು. ಅದಿಬ್ರು ಮಧ್ಯೆ ನಡಿಬೇಕು. ಅದು ಬಿಟ್ಟು ಒಬ್ರನ್ನ ಬಿಟ್ಟು ಇನ್ನೊಬ್ರು ದೂರ ಆಗೋದಲ್ಲ. ಹೆಂಡತಿ ಬೆಲೆ ಏನು ಅನ್ನೋದು ಜೊತೆಲಿದ್ದ ಗೊತ್ತಾಗಲ್ಲ ಪ್ರೇಮ್. ಒಂದ್ಸಲ ಕೈ ಜಾರು ಹೋದ್ಮೇಲೆ ಗೊತ್ತಾಗೋದು. ಅಂಡ್ ಅದಕ್ಕಿಂತ ಪೇನಾಗೋದು ಯಾವಾಗ ಗೊತ್ತಾ? ಹೆಂಡತಿ ಜೊತೆಲೇ ಕಣ್ಮುಂದೆನೇ ಇದ್ರು ಮಿಸ್ ಮಾಡ್ಕೋತಿಲ್ಲ. ನೆನ್ಪಿರ್ಲಿ. ಓಕೆ ಜಯ, ಮಲ್ಕೋ. Rupa, are you there? Rupa, 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 Rupa. Rupa, Rupa. ನಿಂಗೆ ನಡೆಯೋಕ್ಕಾಗಿಲ್ಲ ಅಂದ್ರೆ ತೆವಳ್ಕೊಂಡು ಓಡಾಡು. ಈ ತರ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. Are you crazy, Rupa? This is not ತೆವಳ್ಕೊಂಡು ಹೋಗೋದು. This is moon walk. ನೀನು ಮಾಡ್ಬೋದು, ಸ್ವಲ್ಪ ಟ್ರೈ ಮಾಡ್ಬೋದು. ನೀನೀಗ ನಡ್ಕೊಂಡು ಹೋದ್ರೂ ಕೂಡ ಅದು ಮೂನ್ ವಾಕ್ ಆಗುತ್ತೆ. ನಾನ್ ನಡ್ಕೊಂಡು ಹೋದ್ರೆ ಮೂನ್ ವಾಕ್ ಆಗುತ್ತಾ? ಎಸ್ ಅಫ್ಕೋರ್ಸ್. ನೋಡಿಗ ನಾನು ನೀನು ಮದುವೆ ಆಗಿ ಹನುಮೂನ್ಗೆ ಹೋಗ್ತೀವಿ. ಅಲ್ಲಿ ಸಂಜೆ ಹೊತ್ತಿಗೆ ವಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಹನಿ ಮೂನ್ ವಾಕ್. ಇಡಿಯಟ್. ರೂಪಾ, ರೂಪಾ, ವೈ ಆಂಗ್ರಿ, ವೈ ಮೈ ಆಂಗ್ರಿ ಬರ್ಡ್? ಈ ಡ್ಯಾನ್ಸ್ ಅಂದ್ರೆ ಹುಡುಗಿರಿಗೆ ತುಂಬಾ ಇಷ್ಟ ಅಂತ ನಂಗೆ ರಿಸರ್ಚ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಸೊ ಈ ಗೆಟಪ್, ಸೆಟಪ್, ಡ್ಯಾನ್ಸ್ ಎಲ್ಲ ಓನ್ಲಿ ಫಾರ್ ಯು. ರೂಪಾ, ಈ ಮನುಷ್ಯನ್ಗೆ ತುಂಬಾ ಖುಷಿ ಆದಾಗ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಸುತ್ತಮುತ್ತ ಇರೋ ಜನ ಎಲ್ಲ ಕುಣಿದು ಕುಪ್ಪಳಿಸ್ತಾರೆ. ಅದೇ ಯಾರಾದ್ರೂ ಸತ್ತೋದ್ರೆ 70 ಫೀಟ್ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಮಾಡಿ ಅವನ್ನ ಕಳಿಸ್ಬಿಡ್ತಾರೆ. ಅಷ್ಟೇ ಯಾಕೆ, ಸಿಟ್ಟು ಬಂದ್ರೆ ಆ ಪರಶಿವನೇ ಡ್ಯಾನ್ಸ್ ಮಾಡ್ತಾನೆ. ಅದೇ ಬಿಡು, DKD ಸೆಟ್ ಅಲ್ಲಿ ನಮ್ಮ ಕರುನಾಡು ಚಕ್ರವರ್ತಿ ಶಿವಣ್ಣನೇ ಡ್ಯಾನ್ಸ್ ಮಾಡಲ್ವಾ? ಸೊ ಡ್ಯಾನ್ಸ್ ಈಸ್ ವೆರಿ ಸ್ಪೆಷಲ್. ಸೊ ನಾನ್ ಮಾಡೋ ಪ್ರತಿ ಸ್ಟೆಪ್, ಪ್ರತಿ ಡ್ಯಾನ್ಸ್ ಡೆಡಿಕೇಟೆಡ್ ಫಾರ್ ಯು. ಏನ್ರಿ ನಿಮ್ ಅವತಾರ? ನಿಮ್ ಕಾಟ ತಡ್ಕೊಳಕ್ ಆಗ್ತಿಲ್ಲ. ಬೇಬಿ, ನಿಂಗೆ ಅನಂತನ ಅವತಾರ ಗೊತ್ತಾ? ಅದೇ ತರ ಇದು ವಿಶ್ವರೂಪನ ಅವಂತರ. ನೀನ್ ಒಪ್ಪಿದ್ರೆ ಒಂಥರ, ಒಪ್ಪಿಲ್ಲ ಅಂದ್ರೆ ಮತ್ತೊಂಥರ. ನನ್ನ ಒಪ್ಕೊಳ್ಳಿ ಅಲ್ವಾ? ಇರಿಟೇಟ್ ಮಾಡ್ಬೇಡ. ರೂಪಾ, ಮೇಡಮ್ ಮೇಡಮ್ ಮೇಡಮ್, ವಿಶ್ವರೂಪ್ ತುಂಬಾ ಹಿಂಸೆ ಮಾಡ್ತಿದ್ದಾನೆ ಮೇಡಮ್. ನೀವಾದ್ರೂ ಒಂದ್ ಮಾತು ಹೇಳಿ ಮೇಡಮ್. ಮಾತು ಕೇಳ್ತಾನೆ ಅವನು. ವಿಶ್ವರೂಪ್, ರೂಪ ಯಾಕೆ ಹಿಂಸೆ ಮಾಡ್ತಿದ್ದೀರಾ ಮೇಡಮ್? ಲವ್ ಮಾಡೋದು ಹಿಂಸೆ ಮೇಡಮ್? ಓಕೆ ಮೇಡಮ್, ಹಾಗಾದ್ರೆ ಐ ಹಿಂಸೆ ಯು. ಯಾವ ಸಿಮೆ ಲವ್ ಮಾಡ್ತೀಯ ನೀನು? ಹೇಳಿದ ಮಾತು ಒಂದು ನಡ್ಸಕ್ ಆಗಿಲ್ಲ. ಲವ್ ಅಂತೆ ಲವ್. ಏನ್ ಕೇಳಿದೆ ರೂಪ? ನನ್ನ ಹೆಸರಲ್ಲಿ ಟ್ಯಾಟೂ ಹಾಕಿಸ್ಕೋತೀನಿ ಅಂತ ಹೇಳಿದ್ದ. ಮಾತ್ ಬೇರೆ ಕೊಟ್ಟಿದ್ದ ಮೇಡಮ್. ಅಪ್ಪ, ನೀವು ಹೇಳ್ತಿರೋ ಪ್ರಕಾರ ಹೋದ್ರೆ ಬಿಸ್ನೆಸ್ ಆಗೋಕೆ ಸ್ವಲ್ಪ ಟೈಮ್ ತಗೊಳತ್ತಲ್ವಾ? ಅದು ಅಲ್ಲದೆ ನೀವು ಹೇಳ್ತಿರೋ ಅರ್ಥ ನೋಡಿದ್ರೆ ಜನರನ್ನ ಯೂಸ್ ಮಾಡ್ಕೊಬೇಕು ಅಂತ ಅನಿಸ್ತು. ಅದಕ್ಕೆ ಡೌಟಲ್ಲಿ ಕೇಳಿದೆ ಅಪ್ಪ. ನೋ ಪ್ರೇಮ್, ಯು ಆರ್ ರಾಂಗ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಜನಗಳಿಲ್ಲದೆ ನಾವು ಬಿಸ್ನೆಸ್ನ ಮಾಡೋದಕ್ಕಾಗಲ್ಲ. ಹಾಗಂತ ಜನಗಳನ್ನ ಬಳಸ್ಕೊಂಡು ಬಿಸ್ನೆಸ್ನ ಮಾಡಬಾರ್ದು. ನಮ್ಮ ಬಿಸ್ನೆಸ್ಸು ಜನಗಳಿಗೆ ಉಪಯೋಗ ಆಗೋ ಥರ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀನು ಹೇಳಿದಾಗೆ ಟೈಮ್ ತೊಗೊಳ್ತಾ, ನೋ ಪ್ರಾಬ್ಲಮ್.
ತಗೊಳ್ಳಿ. ನಿನ್ನ ಬಿಸ್ನೆಸ್ ಸೆಟಪ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ. ವೆರಿ ಸಿಂಪಲ್ ಬಾಯ್ಸ್. ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಆಯಿತು ಅಂದರೆ ನೀವು ಮಾರ್ಕೆಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಲಾಭ ಆಯಿತು ಅಂದರೆ ಮಾರ್ಕೆಟು ನಿಮ್ಮ ಪ್ರಾಡಕ್ಟ್ನ ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಓ, ನಾನು ರಾಂಗ್ ಟೈಮಲ್ಲಿ ಬಂದ್ಬಿಟ್ನಾ? ನನ್ನಿಂದ ಡಿಸ್ಟರ್ಬ್ ಆಯ್ತಾ? ಇಲ್ಲ ನಮ್ಗೆ ಯಾವ ಡಿಸ್ಟರ್ಬೆನ್ಸು ಆಗಿಲ್ಲ. ಏನಿಲ್ಲ, ಇಷ್ಟೊಂದು ಖುಷಿಯಾಗಿದೆಯಾ? ಏನು ವಿಷಯ? ನೀವು ಅಂತರ ಅಕ್ಕಂಗೆ ಏನಾದ್ರು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀರಾ ಅಂತ ಕೇಳಕ್ ಬಂದೆ. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಅದನ್ನೆಲ್ಲ ಕೇಳಿ ನನಗೂ ಬೇಕು ಅಂತ ಹೇಳಿದ್ರು. ನಿಮಗೆ ಟೈಮ್ ಆದಾಗ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀರಾ ಪ್ಲೀಸ್? ನನ್ನ ಹತ್ರ ನನ್ನ ಕೈ ಅಡುಗೆ ಬೇಕು ಅಂತ ಕೇಳ್ತಾ ಇದ್ದಾಳ? ನಿಜವಾಗ್ಲೂ? ಅಂತ ವಿಚಾರದಲ್ಲಿ ದಿನಾಗ್ಲೂ ಏನೋ ಒಂದು ಬೆಳವಣಿಗೆ ಆಗ್ತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಅಂತ ಆದಷ್ಟು ಬೇಗ ನನಗೆ ಹತ್ರ ಆಗ್ಬಿಡ್ತಾಳೆ ಅನ್ಸುತ್ತಿರಲಿಲ್ಲ. ಬೇಗ ಹತ್ರ ಆಗ್ತೀರಾ, ಆದ್ರೆ ಇವಾಗ ಅವರು ಪಾಪ ಕಾಯ್ತಾ ಇದ್ದಾರೆ. ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ನಾಲ್ಗೆ ಟೇಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ನೀವು ಅಡುಗೆ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ, ಲೇಟ್ ಆಗುತ್ತೆ ಅಂತ ಹೇಳ? ನೋ 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 ಪ್ರೇಮ್ ಪ್ರಮೋದ್, ನಾ ಹೇಳಿದ್ದನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀವಿ. ಇಲ್ಲ, ಅಂತರಿಗೋಸ್ಕರ ಇವತ್ತು ಈಗಲೇ ಅಡುಗೆ ಮಾಡ್ತೀನಿ. ವಾವ್, ಅಪ್ಪನ ಕೈ ರುಚಿನ ಅಪ್ಪ ಮಾಡಿರೋ ಅಡುಗೆ ತಿಂದು ಎಷ್ಟು ದಿನಗಳೇ ಆಗೋಯ್ತು. ಹೌದು ಪ್ರೇಮ್, ನಮ್ಗೆ ಇವತ್ತು ಭರ್ಜರಿ ಊಟ ಗ್ಯಾರಂಟಿ. ನೋ ಬಾಯ್ಸ್, ಇವತ್ತಿನ ಅಡುಗೆ ಸ್ಪೆಷಲಿ ಫಾರ್ ಅಂತರ. ಅಪ್ಪ ಪ್ಲೀಸ್, ಅವ್ರು ತಿಂದಾದ್ಮೇಲೆ ನಾವು ಬರ್ತೀವಪ್ಪ ಪ್ಲೀಸ್. ಓಕೆ, ಏನಿದ್ರು ಫಸ್ಟು ಅಂತರಂಗೆ, ಆಮೇಲೆ ನಿಮ್ಗಳಿಗೆ. ಏನೋ ಇಷ್ಟು ವರ್ಷ ಏನೂ ಕೇಳ್ದಿರೋ ಅಂತ ಇವತ್ತು ನನ್ನನ್ನು ಏನೋ ಅಂತ ಕೇಳ್ತಾ ಇದ್ದಾಳೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಅದು. ಆ್ಯಂಡ್ ಅದನ್ನು ಖುಷಿಯಿಂದ ಮಾಡ್ತೀನಿ ನಾನು. ಇಲ್ಲ, ಹೀಗಿರುವಾಗ ಅವಳನ್ನ ಸಾಕಿರೋ ತಾಯಿ ಆದ್ರೂ ಅವಳ ಜೀವನ ಸರಿ ಮಾಡ್ಬೇಕು ತಾನೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಅಮ್ಮ, ಅಕ್ಕನ್ ಮದ್ವೆ ಫೋಟೋ ಸಿಕ್ಕಿದ್ರೆ ಅವಳ ಜೀವನ ನೀನ್ ಹೇಗ್ ಸರಿ ಮಾಡ್ತೀಯಾ? ತಗೊಂಡು ಹೋಗ್ತೀನಿ. ತಗೊಂಡು ಹೋಗಿ ಈಗ ಬಂದಿದ್ದಾಳಲ್ಲ ಮೊದ್ಲೇ ಹೆಂಡತಿ ಅಂತರ, ಅವಳ ಮುಖಕ್ಕೆ ಹಿಡಿತೀನಿ. ಅಮ್ಮ, ಈ ಕೆಲ್ಸನ ಇಲ್ಲಿಗೆ ಬಿಟ್ಬಿಡು, ಮುಂದ್ವರ್ಸಕ್ ಹೋಗ್ಬೇಡ. ಏನ ಇಲ್ಲಿಗೆ ಬಿಡೋದ? ಈ ಕೌಸಲ್ಯ ಮುಂದಿಟ್ಟಿರೋ ಹೆಜ್ಜೆ ಯಾವತ್ತೂ ಹಿಂದಿಡಲ್ಲ, ಗೊತ್ತಾಯ್ತಾ? ಆ ಫೋಟೋ ಏನಾದ್ರು ಸಿಕ್ಕಿದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಬೆಂಕಿ ಇಟ್ಬಿಡ್ತೀನಿ. ಬಾಸ್, ಇವತ್ ನೀವು ಹೆಡ್ ಶೆಫ್, ನಾನ್ ನಿಮ್ಮ ಅಸಿಸ್ಟೆಂಟು. ನೀವೇನ್ ಹೇಳ್ತೀರಾ ಅದನ್ನ ನಾನು ಮಾಡ್ತೀನಿ. ಏನ್ ಹೆಲ್ಪ್ ಬೇಕು? ನೋ ಪ್ರಾಬ್ಲಮ್. ಹಾಗೆ ಒಂದು ಕೆಲಸ ಮಾಡಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಪನ್ನೀರು ಜೊತೆಗೆ ಮಶ್ರೂಮ್ನ ಕಟ್ ಮಾಡಿಟ್ಕೊ. ಓಕೆ ಓಕೆ ಬಾಸ್. ಮೇಡಮ್, ಇದೆಲ್ಲ ನಿಮ್ಗೋಸ್ಕರನೇ. ಎಜೆ ಸರ್ ಮತ್ತೆ ಲೀಲಾ ಮೇಡಮ್ ಇವತ್ತು ನಿಮ್ ಖುಷಿಗೋಸ್ಕರ ಅಡ್ಗೆ ಮಾಡ್ತಿದ್ದಾರೆ. ಬಾಸ್, ಈಗ ಅಂತರ ಅಕ್ಕಂಗೆ ಏನೇನ್ ಮಾಡ್ಕೊಡ್ತೀರಾ? ಅಂತರಂಗೆ ಸ್ಪೈಸಿ ತಿನ್ಬೇಕು ಅನ್ಸುತ್ತಲ್ಲ, ಅದಕ್ಕೋಸ್ಕರ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಸ್ಪೈಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗೋಯ್ತು, ಖಾರ ಜಾಸ್ತಿ ಆಯ್ತು ಅನ್ಸಿದ್ರೆ ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ಬೇಬಿ ಕಾರ್ನ್ ಸೂಪ್ ಇರುತ್ತೆ. ಇವೆರಡರ ಮಧ್ಯ ಏನಾದ್ರು ತಿನ್ಬೇಕು ಅಂತ ಅವಳು ಇಷ್ಟಪಟ್ರೆ ಅದಕ್ಕೋಸ್ಕರ ಪನ್ನೀರ್ ಫ್ರೈ ಇರುತ್ತೆ. ಬಟ್ ಇದೆಲ್ಲ ಜಸ್ಟ್ ಸ್ಟಾರ್ಟರ್ಸ್ ಅಷ್ಟೇ, ಮಿಕ್ಕಿದೆಲ್ಲ ಟಕ 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 ಅಂತ ಹೋಗುತ್ತೆ.
ಇವತ್ತು ಅಡುಗೆ ಹೇಗೆ ಮಾಡ್ತೀನಿ ಅಂದರೆ ಅಂತರ ಒಂದು ತುತ್ತು ಬಾಯಲ್ಲಿ ಇಟ್ಕೋತಿದ್ದಾಗೆ ತುತ್ತು ಹಾಗೇ ಕರ್ಗೋಗ್ಬಿಡ್ಬೇಕು. ಜೊತೆಗೆ ನನಗೆ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ನೋನು ಅರೆ ಇನ್ನೂ ಡೆಸರ್ಟ್ಸ್ ಇದೆ. ಫುಲ್ ಆಗಿದೆ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಫೈನ್. ನೀನು ಇಷ್ಟೆಲ್ಲ ಇಷ್ಟಪಟ್ಟು ತಿಂದಿರೋದು ನೋಡಿದ್ರೆ ನಿನಗೆ ಖುಷಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳಿ. ಇವತ್ತು ಊಟ ಹೇಗಿತ್ತು ಅಂತ ಒಂದು ಚಿಕ್ಕ ರಿವ್ಯೂ. ಮನಸ್ಸಿಂದ ಅಡುಗೆ ಮಾಡಿದ್ರೆ ಅಡುಗೆ ಮಾತ್ರ ಚೆನ್ನಾಗಿರುತ್ತೆ. ಅದೇ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಹೊಟ್ಟೆ ಜೊತೆ ಮನಸ್ಸು ಕೂಡ ತುಂಬುತ್ತೆ. ಇವತ್ತು ನೀವು ಮಾಡಿದ ಈ ಅಡುಗೆ ತುಂಬಾನೇ ಚೆನ್ನಾಗಿತ್ತು. ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನನಗೋಸ್ಕರ ಮಾಡಿದ್ದ ಈ ಅಡುಗೆ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಹೇಳಿದ್ಲು ಗೊತ್ತಾ, ಈ ಅಡುಗೆ ನಾ ಮಾಡಿಕೊಟ್ನಲ್ಲ ಅದು ಯಾರಿಗೋಸ್ಕರ ಪ್ರೀತಿಯಿಂದ ಮಾಡಿರೋಷ್ಟು ಟೇಸ್ಟ್ಫುಲ್ ಆಗಿದೆ ಅಂದ್ಲು. ಕಮಾಡು, ಪ್ರೀತಿಯಿಂದ ಮಾಡಿರೋ ಹಾಗೆ ಅಂದ್ರೆ ಏನರ್ಥ? ನಾನು ಅವಳಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ಅಂತ ಅವಳು ಒಪ್ಕೊಂಡಾಗಾಯ್ತು ತಾನೆ. ಇನ್ನ ನನ್ನನ್ನು ಒಪ್ಕೊಳ್ಳೋದು ಒಂದೇ ಬಾಕಿ. ಏನಂತ್ಯ? ಇನ್ನೇನ್ ಅನ್ಸುತ್ತೆ ಅಕ್ಕ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಡೈರೆಕ್ಟ್ ಮೀನಿಂಗ್ ಇದೆ ಅಲ್ವಾ? ಹಾಗಂತ್ಯ? ಅಂದ್ರೆ ಅವಳಿಗೆ ನನ್ನ ಮೇಲೆ ಇಷ್ಟ ಇದೆ ಅನ್ಸುತ್ತಾ? ತುಂಬಾ ಇಷ್ಟ ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಅವ್ರು ನಿಮ್ಮನ್ನ ದಿನ ನೋಡ್ತಾ ನೋಡ್ತಾ ನಿಮ್ ಬಗ್ಗೆ ಗೊತ್ತಾಗ್ತಾ ಒಂದಿನ ನಿಮಗ್ ಬಿದ್ದೋಗ್ಬಿಡ್ತಾರೆ. ನೋ ಬೀಳ್ಬಾರ್ದು ಅಂತ. ನನ್ನ ಹೆಂಡತಿ ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು. ಅಯ್ಯೋ, ನಾನ್ ಹೇಳಿದ್ದು ಲವ್ವಲ್ ಬೀಳ್ತಾರೆ ಅಂತ. ಎಸ್ ಆಕ್ಚುಲಿ ಏನ್ ಗೊತ್ತಾ, ಅವಳು ಬಂದಿದ್ದಿನಿಂದ ಏನೋ ಒಂದು ಚೇಂಜಸ್ ಆಗ್ತಾನೆ ಇದೆ ಅವಳಲ್ಲಿ. ಅಂಡ್ ಅದನ್ನ ನಾನು ನೋಟಿಸ್ ಮಾಡ್ತಾನೆ ಇದ್ದೀನಿ. ಸಚ್ ಎ ಗುಡ್ ಫೀಲಿಂಗ್ ಗೊತ್ತಾ. ಐ ಆಮ್ ಸೋ ಹ್ಯಾಪಿ. ನೀವ್ ಹೀಗೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನೀವ್ ಊಟ ಮಾಡಿದ್ರ ಇಲ್ವಾ, ಅಥವಾ ಖುಷಿಗೆ ಹಾಗೆ ಬಂದ್ಬಿಟ್ರಾ? ಬನ್ನಿ ಊಟ ಮಾಡೋಣ. ನನ್ಗಂತೂ ತುಂಬಾ ಹಸುವಾಗ್ತಿದೆ. ಆಕ್ಚುಲಿ ನಿಜ ಹೇಳ, ನನಗೆ ಹಸುವೆ ಆಗ್ತಾ ಇಲ್ಲ. ಅಂದ್ರೆ ನಾ ಮಾತು ಕೇಳಾದ್ಮೇಲೆ ಮಾಯ ಆಗೋಗ್ಬಿಟ್ಟಿದೆ. ಪ್ಲೀಸ್ ಒತ್ತಾಯ ಮಾಡ್ಬೇಡ, ನಾನು ಅದನ್ನ ಎಂಜಾಯ್ ಮಾಡ್ಬೇಕು. ಆಯ್ತು, ಆದ್ರೆ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಬೇಕು, ಓಕೆನಾ? ಓಕೆ, ಬಾ ನೀವು ಊಟ ಮಾಡು. ನನ್ಗ ಹಸುವಿಲ್ಲ ಅಪ್ಪ, ನನ್ ಹೊಟ್ಟೆ ತುಂಬೋಯ್ತು. ಲೀಲಾ, ಸುಳ್ಳು ಹೇಳ್ಬೇಡ. ಈಗ ತಾನೇ ಹಸುವಾಗ್ತಿದೆ ಅಂದೆ? ಅದು ಓ, ನಾನು ಊಟ ಮಾಡ್ತಾ ಇಲ್ಲ ಅಂತ ನೀನು ಹಸುಕೊಂಡಿರ್ಬೇಕು ಅಂತನಾ? ನೀನು ಹಸು ತಡೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರಪ್ಪ, ನಾನೇ ನಿಮ್ಮನ್ನ ಬರೋದಕ್ಕೆ ಹೇಳಿದ್ದು. ನೀವು ಬರ್ತಿರೋ ಇಲ್ವೋ ಅಂತ ಜೀವ ಡವ ಅಂತ ಇತ್ತು. ಎಷ್ಟು ಕಷ್ಟಪಟ್ಟು ನಿಮ್ ನಂಬರ್ನ ಹುಡುಕಿದೀನಿ ಗೊತ್ತಾ. ಇವ್ರು ಅಕ್ಕ ಭಾವನ್ ಮದ್ವೆ ಫಂಕ್ಷನ್ ಆರ್ಗನೈಸ್ ಮಾಡೋಕ್ ಬಂದಿದ್ದ ಹುಡುಗರಲ್ವಾ? ಅಮ್ಮ ಯಾಕೆ ಇವ್ರನ್ನ ಕಳ್ಸಿದಾಳೆ? ಮೇಡಮ್, ಮನೇಲೇನಾದರೂ ಫಂಕ್ಷನ್ ಮಾಡ್ಸೋದಿದ್ಯಾ? ಇಷ್ಟು ಅರ್ಜೆಂಟಾಗಿ ಕರ್ಸಿದ್ರಾ? ನಾನು ಬೇರೆ ಈವೆಂಟ್ನಲ್ಲಿದ್ದೆ. ನಾನು ಕಾಲ್ ಕಟ್ ಮಾಡ್ತಾ ಇದ್ರೆ ನೀವು ಪದೇ ಮಾಡ್ತಾನೆ ಇದ್ರಿ. ಅಂತ ಅರ್ಜೆಂಟ್ ಫಂಕ್ಷನ್ ಮನೇಲಿ ಏನು ಮೇಡಮ್? ಇಲ್ಲಪ್ಪ, ಆಲ್ರೆಡಿ ನಡೆದಿರೋ ಫಂಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದೀನಿ. ಆಗಿರೋ ಫಂಕ್ಷನ್ನ ಮೇಡಮ್? ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಆದರೆ ನನಗೆ ನೆನಪಾಗ್ತಾ ಇಲ್ಲ.
ಅದೇ ಮದ್ವೆ ಫಂಕ್ಷನ್ ಅಲ್ಲಿ ಎಜೆ ಮತ್ತೆ ಲೀಲಾನ್ ಮದ್ವೆ. ಓ ಮೇಡಮ್ ನೀವಾ? ಹಾ ನಾನೇ. ಎಜೆ ಅವ್ರ ಅತ್ತೆ, ಲೀಲಾ ನನ್ ಮಗಳು. ಅತ್ತೇನಾ? ಬಟ್ ಎಜೆ ಸರ್ ಮದ್ವೆ ಅವತ್ತೇ ಅರ್ಧಕ್ಕೆ ನಿಂತೋಯ್ತಲ್ವಾ? ಅವತ್ ಕ್ಯಾನ್ಸಲ್ ಆಗಿ ಅರ್ಧಕ್ಕೆ ನಿಂತಿದ್ದು ಬರೀ ಮದ್ವೆ ಅಲ್ಲಪ್ಪ, ನಮ್ ಮನೆ, ನನ್ ಮಗಳ ಭವಿಷ್ಯ. ಅದಕ್ಕೆ ನಿಮ್ಮನ್ ಕರ್ಸಿರೋದು. ಈಗ ನಾವೇನ್ ಮಾಡ್ಬೇಕು ಮೇಡಮ್? ನೀನೇ ನೋಡಿದ್ಯಾ, ಇನ್ನೇನ್ ಅವ್ರ ತಾಳಿ ಕಟ್ಬೇಕು ಅನ್ನುವಾಗ ನಾವ್ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕಾಯ್ತಾ ಇದ್ವಿ. ಅಂತ ಟೈಮಲ್ಲಿ ಅಂತರ ಬಂದು ನಮ್ ಕನ್ಸುಗಳನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಲು. ಅದಕ್ಕೆ ನಿನ್ನನ್ ಕರ್ಸಿರೋದು. ನೀನ್ ಬಂದು ಅಲ್ಲಿ ನಡೀತಾ ಇದ್ದಿದ್ದು ಎಜೆಗೂ ಲೀಲಂಗೂ ಮದ್ವೆ. ಆ ಟೈಮಲ್ಲಿ ನೀನ್ ಬಂದೆ ಅಂತ ಅಂತರನ್ ಮುಂದೆ ಹೇಳ್ಬೇಕು. ಥೋ, ಇಂಥ ನೀಚ್ ಬುದ್ಧಿ ನಿಂಗ್ಯಾಕಮ್ಮ ಬಂತು? ಮದ್ವೆ ಫೋಟೋ ಸಿಗ್ಲಿಲ್ಲ ಅಂತ ಇಬ್ರನ್ ಕರ್ಸಿ ಆ ಮನೆಗ್ ಬೆಂಕಿ ಹಚ್ಚೋಕ್ ಹೊರಟಿದ್ಯಲ್ಲ. ಛೇ, ಅಂತರ ಅಂದ್ರೆ ನಮ್ ಪ್ರಾರ್ಥನಾ ಮೇಡಮ್. ಅಯ್ಯಯ್ಯೋ, ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಾ ಮೇಡಮ್? ಪ್ರಾರ್ಥನಾ ಮೇಡಮ್ ನಮ್ಗೆ ಮುಂಚೆಯಿಂದನೂ ಪರಿಚಯ. ಪಾಪ ಮೇಡಮ್, ಅವ್ರ ಮುಂದೆ ಈ ತರ ಹೇಳಕ್ಕೆ ನನ್ ಮನ್ಸು ಒಪ್ಪಲ್ಲ. ಅಯ್ಯೋ ಪಾಪಿ, ನಿನ್ನ ಹೇಗೆಲ್ಲ ಕಷ್ಟಪಟ್ಟು ಕರ್ಸಿದ್ರೆ ಹೀಗ್ ಹೇಳ್ತಾ ಇದೆಯಲ್ಲ. ನಿನ್ನ ಹೇಗ್ ಹಿಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಭಗವಂತ, ಇಂಥ ಗತಿ ತಂದ್ಬಿಟ್ಟಿಯಪ್ಪ ನಂಗೆ. ಅಲ್ಲಪ್ಪ, ನನ್ ಮಗಳು ಲೀಲನ್ ಜಾಗದಲ್ಲಿ ನಿಮ್ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀನ್ ಹೀಗೆ ಮಾಡ್ತಿದ್ಯಾ ಹೇಳು? ಅವಳ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ಕನ್ಸ್ಕಟ್ಟಿ ಅವಳ ಹಸೆ ಮನೆ ಮೇಲೆ ಕೂತ್ಕೊಂಡಾಗ ಇನ್ನೇನ್ ಗಂಡು ತಾಳಿ ಕಟ್ಬೇಕು ಅನ್ನೋ ಟೈಮಲ್ಲಿ ಮದ್ವೆ ನಿಂತು ಹೋಗಿ ಅವಳಿಗೆ ಮಾಂಗಲ್ಯ ಧಾರಣೆ ಆಗದೆ ಹಸೆ ಮನೆಯಿಂದ ಕೆಳಗಡೆ ಇಳಿದ್ರೆ ನೀನ್ ಸುಮ್ನೆ ಇರ್ತಾ ಇದ್ಯಾ? ಅಕ್ಕ ಅಕ್ಕ ಅಕ್ಕ. ಸಾರಿ ಲೀಲಾ, ಏನೋ ಯೋಚನೆ ಮಾಡ್ತಿದ್ನಾ, ನೀನ್ ಬಂದಿದ್ದು ಗೊತ್ತೇ ಆಗ್ಲಿಲ್ಲ. ಸಾರಿ. ಅಕ್ಕ ಅಕ್ಕ ಅಂತ ನಾನು ಎಷ್ಟು ಸತಿ ಕರೆದೆ. ಸರಿ ಹೋಗ್ಲಿ ಬಿಡಿ. ನಿಮ್ಗೆ ಯಾಕೆ ಈ ತರ ಆಗ್ತಿದೆ ಗೊತ್ತಾ? ನಿಮ್ಗೆ ರೂಮಲ್ಲೇ ಇದ್ದು ಇದ್ದು ಬೋರ್ ಅನ್ಸ್ಬಿಟ್ಟಿದೆ. ನಿಮ್ಗೆ ಆತರ ಅನ್ಸ್ತಿಲ್ವಾ? ಅಂದ್ರೆ ನಾನೀಗ ಹೊರಗೆ ಹೋಗ್ಬೇಕಾ? ಹಾಗಲ್ಲ ಅಕ್ಕ, ನೀವು ಈ ಮನೆಯಲ್ಲೇ ಇದ್ದು ಇದ್ದು ನಿಮ್ಗೆ ಬೋರ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ? ಒಂದ್ಸತಿ ಹೊರಗಡೆ ಹೋಗಿ ಬರ್ಬೇಕು ಅಂತ ಅನ್ಸ್ತಿಲ್ವಾ? ಅಯ್ಯೋ, ನನಗೂ ಹಾಗೆ ಅನ್ಸ್ತಿದೆ ಲೀಲಾ. ಆದ್ರೆ ಎಲ್ಲೂ ಹೋಗಕ್ಕೂ ಬೋರು. ನೋಡು, ಈ ಮನೆಯಲ್ಲೇ ಎಲ್ಲ ಸಿಗ್ತಿದೆ. ನೀವೆಲ್ಲರೂ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ. ಈ ಮನೆನೇ ನನಗೊಂದು ಪುಟ್ಟ ಪ್ರಪಂಚ ಆಗೋಗಿದೆ. ಹಾಗಿದ್ದಾಗ ನನಗೆ ಹೊರಗಿನ ಜಗತ್ತಿನ ಜೊತೆ ಕನೆಕ್ಷನ್ನೇ ತಪ್ಪು ಹೋಗಿದೆ. ಈ ಮಾತನ್ನ ಏಜ್ ಅವ್ರು ಕೇಳಿಸ್ಕೊಂಡಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಆದ್ರೆ ಅಕ್ಕ, ನೀವು ಹೊರಗಡೆ ಹೋಗ್ಲೇಬೇಕು. ಲೀಲಾ, ನಾನು ಹೇಗೆ? ನನ್ಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಕ್ಕ, ನೀವು ಹೊರಗಡೆ ಹೋಗಿ ಬಂದ್ರೆ ನಿಮ್ ಮನ್ಸು ಸಂತೋಷವಾಗಿರುತ್ತೆ. ಹೊರಗಡೆ ಹೋದ್ರೆ ಫ್ರೆಶ್ ಗಾಳಿ ಸಿಗುತ್ತೆ, ನಿಮ್ ಮೈಂಡ್ ಕೂಲ್ ಆಗಿರುತ್ತೆ. ಇದೇ ರೂಮಲ್ಲಿ ಇದ್ರೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳಕ್ ಬಂದೆ. ಇಲ್ಲ ಲೀಲಾ, ನನ್ಗೆ ಯಾವತ್ತೂ ಹಾಗನ್ಸಿಲ್ಲ. ನೋಡು, ನಾನು ಹೊರಗಡೆ ಹೋಗೋದ್ರಿಂದ ನಿನಗೆ ಖುಷಿ ಸಿಗುತ್ತೆ ಅನ್ನೋದಾಗಿದ್ರೆ ನೀನು ಬಾ, ಇಬ್ರು ಹೋಗ್ಬಿಟ್ಟು ಬರೋಣ. ಅಯ್ಯೋ ಅಕ್ಕ, ನಾನ್ ಬರೋದಕ್ಕಾಗಲ್ಲ. ಮನೇಲಿ ತುಂಬಾ ಕೆಲಸ ಇದೆ. ನೀವ್ ಹೋಗ್ಬಿಟ್ಟು ಬನ್ನಿ. ನೀವ್ ಹೋಗ್ ಬರ್ತೀನಿ ಅಂತ ಹೇಳಿದ್ರೆ ನಾನು ಹೋಗೋ ಬರೋ ವ್ಯವಸ್ಥೆ ಎಲ್ಲ ಮಾಡ್ಬಿಡ್ತೀನಿ. ಇಲ್ಲ ಲೀಲಾ, ನಾನ್ ನಿನ್ನ ಬಿಟ್ಟು ಹೋಗಲ್ಲ. ನೀವು ಸುಮ್ನೆ ಹಠ ಮಾಡ್ತೀರಾ. ನಾನು ಹೇಳಿಲ್ವಾ ನಂಗೆ ಕೆಲಸ ಇದೆ ಅಂತ? ನಾನು ಇನ್ನೊಂದ್ಸತಿ ಬರ್ತೀನಿ. ನೀವಿವತ್ತು ಹೋಗ್ಬಿಟ್ಟು ಬನ್ನಿ. ಅಯ್ಯೋ, ನಾನು ಒಬ್ಳೆ ಹೇಗೆ ಹೋಗ್ಲಿ ಲೀಲಾ? ನನಗೆ ಬೋರ್ ಆಗ್ಬಿಡುತ್ತೆ ಅಷ್ಟೇ. ಅಕ್ಕ, ಏಜೆ ಅವ್ರ ಜೊತೆ ಹೋಗ್ಬಿಟ್ಟು ಬನ್ನಿ. ನಾನು ಅವ್ರ ಜೊತೆ ಬೇಡ ಬೇಡ ಲೀಲಾ. ನಿಮ್ಗೆ ಅವ್ರ ಜೊತೆ ಸೇಫ್ ಆಗಿದೆ ಅಂತ ಅನ್ಸಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಚೇಚೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಲೀಲಾ. ಅವ್ರು ಎಲ್ರೂ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬ ಗಂಡಸು ತನ್ನ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಇನ್ನೊಂದು ಹೆಣ್ಣಿಗೆ ಎಷ್ಟು ಗೌರವಿಸ್ತಾನೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆ ವಿಷಯದಲ್ಲಿ ಅವ್ರ ಜೊತೆ ಯಾವುದೇ ಹೆಣ್ಣಿದ್ರೂ ಕೂಡ ಅದು ಸೇಫ್ ಜಾಗ ಅಂತಾನೆ ಹೇಳ್ಬೋದು. ಅವ್ರನ್ನ ಬೇರೆ ಗಂಡಸರಿಗೆಲ್ಲ ಕಂಪೇರ್ ಮಾಡಕ್ಕಾಗಲ್ಲ. ಅವ್ರ ಬಗ್ಗೆ ಇಷ್ಟೆಲ್ಲ ಒಳ್ಳೇದ್ ಮಾತಾಡ್ತಿದ್ದೀರಾ, ಅವ್ರ ಜೊತೆ ಹೊರಗಡೆ ಹೋಗಕ್ಕೆ ನಿಮ್ಗೆ ಭಯನಾ? ಭಯ ಅಂತ ಏನಿಲ್ಲ ಲೀಲಾ. ಅವ್ರ ಜೊತೆ ಹೊರಗಡೆ ಹೋಗಕ್ಕೆ ಮುಜುಗರ ಅಷ್ಟೇ. ಹೋಗಿಲ್ಲ ಅಲ್ಲ, ಹೋಗಿದ್ದು ನಿಮಗ್ ನೆನ್ಪಿಲ್ಲ. ಇವತ್ ಹೋಗ್ಬಿಟ್ ಬನ್ನಿ, ಏನಾದ್ರೂ ನೆನ್ಪು ಬರ್ಬೋದೇನೋ. ನೀನಿಷ್ಟು ಹೇಳ್ತಿದ್ಯಾ ಅಂದ್ರೆ ಹೇಳಿ ಅಜಯ್, ನಿಮ್ ಫೇವ್ರೆಟ್ ಪ್ಲೇಸ್ ಯಾವ್ದು? ಆಬ್ವಿಯಸ್ಲಿ ಮನೆ.
ಮನೆ ಬಿಟ್ಟು ಹೇಳಿ ಪ್ಲೀಸ್. ಇದೆ ಒಂದು ರೆಸ್ಟೋರೆಂಟ್. ಅಂತರಂಗೆ ಆ ಜಾಗ ಕಂಡ್ರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಮ್ಮದೇ ಸ್ವಂತ ರೆಸ್ಟೋರೆಂಟ್ ಇದ್ದರೂ ಅಂತರ ಯಾವಾಗಲೂ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಈಗಲೂ ಆ ರೆಸ್ಟೋರೆಂಟ್ ಇದೆಯಾ? ಈಗಲೂ ಇದೆ. ಆ ರೆಸ್ಟೋರೆಂಟ್ ಸುತ್ತಮುತ್ತ ಹೋದಾಗ್ಲೆಲ್ಲ ನಾನು ಅಂತರ ನೆನ್ಸ್ಕೋತಾ ಇರ್ತೀನಿ. ಮತ್ತೆ ತಡ ಯಾಕೆ, ಹೊರಡಿ ಬೇಗ. ಎಲ್ಲಿಗೆ? ಅಂತರ ಅಕ್ಕನ ಫೇವ್ರೆಟ್ ರೆಸ್ಟೋರೆಂಟ್ಗೆ. ನಾನು ಒಬ್ಬನೇ ಹೋಗಿ ಏನು ಮಾಡಲಿ ಅಲ್ಲಿ? ಒಬ್ರೇ ಅಲ್ಲ, ಇವತ್ತು ಆ ರೆಸ್ಟೋರೆಂಟ್ಗೆ ಅಂತರ ಅಕ್ಕನು ನಿಮ್ ಜೊತೆಗೆ ಬರ್ತಾರೆ. ವಾಟ್? ಏನ್ ಹೇಳ್ತಿದ್ದೆ ನೀನು? ಅಂತರ ನನ್ನ ಜೊತೆ ಹೊರಗೆ ಬರ್ತಾಳ? ನಿಜವಾಗ್ಲು ಅಂತರ ಅಕ್ಕ ನಿಮ್ ಜೊತೆಗೆ ಬರ್ತಾ ಇದ್ದಾರೆ. ಬಟ್ ಲೀಲಾ, ಅವಳು ನನ್ನ ಜೊತೆ ಕಂಫರ್ಟಬಲ್ ಇರ್ತಾಳ? ನೀವ್ ಹೀಗೆ ಹೇಳ್ತಿದ್ದೀರಾ, ಆದ್ರೆ ಅಂತರ ಅಕ್ಕ ನಿಮ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಅಂತರ ನನ್ ಬಗ್ಗೆ ಮಾತಾಡ್ಲಾ? ಏನ್ ಹೇಳಿದ್ಲು? ನೀವು ಪ್ರಪಂಚದಲ್ಲೇ ಸ್ಪೆಷಲ್ ಪರ್ಸನ್ ಅಂತೆ, ನಿಮ್ಮನ್ನ ಯಾವ ಗಂಡಸ್ರ ಜೊತೆನೂ ಕಂಪೇರ್ ಮಾಡಬಾರ್ದಂತೆ, ನಿಮ್ ಜೊತೆ ಯಾವ ಹೆಣ್ಣಿದ್ರು ಅದು ಜಗತ್ತಲ್ಲಿ ಸೇಫೆಸ್ಟ್ ಜಾಗ ಅಂತೆ. ಇದೆಲ್ಲ ನಿಜವಾಗ್ಲು ಅಂತರನೇ ಹೇಳಿದ್ಲ? ಹೌದು, ಇದೆಲ್ಲ ಅಂತರ ಅಕ್ಕನೇ ಹೇಳಿದ್ದು. ನೀವಿಬ್ರು ಹೊರಗಡೆ ಆರಾಮಾಗಿ ಹೋಗ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಆಮೇಲೆ ವಾಪಸ್ ಬರ್ತೀರಾ. ಓಕೆನಾ? ಯು ನೋ ವಾಟ್, ನನ್ನ ಬಗ್ಗೆನೇ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾನೆ. ನನ್ನ ನಂತರ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ಲಾ? ನನ್ನ ಖುಷಿನ ನಾನು ಹೇಗೆ ಹಂಚ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನನ್ನ ನಂತರ ಲೀಲಾ ನನ್ನ ನಂತರ ನನ್ನ ಜೊತೆ ಬರ್ತಾ ಇದ್ದಾಳೆ. ನಾನು ಪಕ್ಕದಲ್ಲಿ ನಂತರ ರೋಡು, ಡ್ರೈವು, ವಾವ್! ಲೀಲಾ, ಅಂತರ ಯಾವ ಕಲರ್ ಬಟ್ಟೆ ಹಾಕ್ತಾ ಇದ್ದಾಳೆ ಅಂತ ಹೇಳು, ಅದಕ್ಕೆ ಮ್ಯಾಚ್ ಆಗೋ ತರ ನಾನು ಬಟ್ಟೆ ಹಾಕೋತೀನಿ. ಅಯ್ಯೋ, ನೀವ್ ಮ್ಯಾಚಿಂಗ್ ಅಂತ ಕೂತ್ರೆ ಟೈಮ್ ಆಗೋಗುತ್ತೆ. ಅಂತರ ಅಕ್ಕ ಆಲ್ರೆಡಿ ರೆಡಿ ಆಗಿರ್ತಾರೆ. ಹೊರಡಿ ಹೊರಡಿ, ಬೇಗ ಹೊರಡಿ. ಹಾ, ಕರೆಕ್ಟ್. ಅಂದ್ರನ್ನ ಕಾಯಿಸ್ಬಾರ್ದು. ಯುವರ್ ರೈಟ್. ಬಟ್ ಲೀಲಾ, ನಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೆ? ನೀವೊಬ್ರೇ ಅಲ್ಲ, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೊರಡಿ ಹೊರಡಿ, ಬೇಗ ಹೊರಡಿ. ಈಗ ಸೀದಾ ಅಂತರ ರೂಮ್ಗೆ ಹೋಗಿ ಕರ್ಕೊಂಡು ಹೋಗ್ತಾ ಇರೋದೆ. ಇಲ್ಲ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಬ್ಬಾ, ಇವ್ರಿಬ್ರನ್ನ ಹೊರಡ್ಸೋದ್ರಲ್ಲಿ ಸಾಕಾಗೋಯ್ತು. ನಮ್ಮಮ್ಮ ಬಂದು ಅದೇನಾದ್ರೂ ಮಾಡ್ಕೊಳ್ಳಿ, ನಾನ್ ನೋಡ್ಕೋತೀನಿ. ಅಲ್ಲ ಕೌಸಲ್ಯ, ಈ ಕಾಲದಲ್ಲಿ ಹೆತ್ತ ತಂದೆ ತಾಯಿ ಮಾತೇ ಕೇಳಲ್ಲ. ಅಂಥದ್ರಲ್ಲಿ ಅವನು ನನ್ನ ಮಾತು ಕೇಳ್ತಾನ. ಅದು ನಾನೇ ಬಲವಂತ ಮಾಡಿ ಅವನ ಕೈನ ನನ್ನ ತಲೆ ಮೇಲೆ ಇಡಿಸಿ ಆಣೆ ಮಾಡಿಸಿದ್ದೀನಿ. ಅವನೇನಾರು ಬಂದಿಲ್ಲ ಅಂದ್ರೆ ನಾನು ನಿಂತು ಬಿದ್ದು ಹೋಗ್ಬಿಡ್ತೀನ. ಇಲ್ಲ 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 ಕೌಸಲ್ಯ, 100 ವರ್ಷ ಬದುಕ್ತೀನಿ, ಅದು ಒಳ್ಳೆ ಲೆವೆಲಲ್ಲೇ. ಹಾ, ಕೆಲಸ ಮಾಡ್ತೀನಿ. ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ, ನಾಟ್ ರೀಚಬಲ್ ಬರ್ತಾ ಇದೆ. ಊರ್ಗೀರ್ ಬಿಟ್ಟು ಹೋದ್ನಾ? ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಇದೇನಪ್ಪ ಇದು, ಸ್ವಿಚ್ ಆಫ್ ಅಂತ ಬರ್ತದೆ. ಒಂದೊಂದ್ಸಲಿ ಒಂದೊಂದ್ ಥರ ಬರ್ತಾ ಇದೆಯಲ್ಲ. ಟೈಮ್ ಬೇರೆ ಆಗ್ತದೆ. ಏನ್ ಮಾಡ್ಲಿ ಈಗ? ನೀನು ಎಷ್ಟೇ ಕೂಗಾಡು, ಕಿರ್ಚಾಡು, ರೇಗಾಡು, ಅಳಿಯಂದ್ರ ಮನೆ ಹಾಳಾಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ಯಾವ ಅಳಿಯಂದ್ರು? ಮಾವ ಅಂತ ಕರೆದೋರು ಸರ್ ಅಂತ ಹೇಳಿ ಕಳಿಸ್ದಾಗ್ಲೇ ಬುದ್ಧಿ ಕಲಿಬೇಕಾಗಿತ್ತು. ಈಗ ಬಂದಿದ್ದಾರೆ ಅಳಿಯಂದ್ರು ಅಂತ. ಸುಮ್ನೆ ಜಾಗ ಬಿಡ್ರೆ. ಈ ಮನೆಯಿಂದ ನಿನ್ನ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಕೌಸಲ್ಯ. ಬೇಡ, ನಾನಿವತ್ತು ತುಂಬಾ ದೊಡ್ಡ ಪ್ಲಾನೇ ಹಾಕೊಂಡಿದ್ದೀನಿ. ಇವತ್ತೇನೇ ಆದ್ರೂ ನಾನ್ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು. ನಾನು ಬಿಡಲ್ಲ. ನೀವೀಗ ಬಿಡ್ಲಿಲ್ಲ ಅಂದ್ರೆ ಬೀದಿಲಿ ಹೋಗಿ ರಂಪ ರಾಮಾಯಣ ಮಾಡ್ತೀನಿ. ಆಮೇಲೆ ಅಕ್ಕಪಕ್ಕದವ್ರು ಕೇಳಿದ್ರೆ ಉತ್ತರ ಕೊಡ್ಬೇಕಾಗಿರೋದು ನಾನಲ್ಲ, ನೀವು.
ಅದ್ ಏನ್ ರಂಪ ರಾಧ ಅಂತ ಮಾಡ್ತೀಯೋ ಇಲ್ಲೇ ಮಾಡು. ಅಲ್ಲಿ ಹೋಗಿ ರಂಪ ರಾಧ ಅಂತ ಮಾಡಕ್ ನಾನ್ ಬಿಡಲ್ಲ. ಅಮ್ಮ ನೀನ್ ಕೂಗಾಡ್ತಿದ್ರೆ ಅಕ್ಕಪಕ್ಕದವರೆಲ್ಲ ಬಂದು ನೋಡ್ತಾರೆ. ಸುಮ್ಮನೆ ಬಾ ಅಮ್ಮ. ನೋಡ್ಲಿ ಬಿಡೆ, ಯಾರು ನೋಡಿದ್ರೆ ನನಗೇನು, ಅವ್ರು ಬಂದು ಸರಿ ಮಾಡ್ತಾರ ನಮ್ಮನೆ ಪ್ರಾಬ್ಲಮ್ನ? ಅಮ್ಮ ನೀನ್ ಅಕ್ಕನ ಮನೆಗೆ ಹೋಗ್ತಿರೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಲ್ಲ, ಇಲ್ದೇ ಇರೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದಕ್ಕೆ. ಈಗೇನು ನೀವಿಬ್ರು ನನ್ನ ಹೊರಗಡೆ ಹೋಗೋಕ್ ಬಿಡಲ್ಲ ಅಲ್ವಾ? ಬಿಡಲ್ಲ. ಇವತ್ ನೀವ್ ನನ್ನನ್ನ ಹೊರಗಡೆ ಹೋಗೋದಕ್ ಬಿಡ್ಲಿಲ್ಲ ಅಂದ್ರೆ ಇದನ್ ಕುಡ್ದು ಹೊಸ್ಲಲ್ಲೇ ಬಿದ್ದು ಸಾಯ್ತೀನಿ. ಆಗ ನಿಮ್ಮಿಬ್ರಿಗೂ ಸಮಾಧಾನ ಆಗುತ್ತೆ. ಕೌಸಲ್ಯ, ನಿನಗೆ ಏನ್ ಅನ್ಸುತ್ತೋ ಅದನ್ನ ಮಾಡು. ಮುಂದಾಗೋದನ್ನ ದೇವರೇನ್ ನೋಡ್ಕೊತಾನೆ.